ಎಲ್ಲ ನನ್ನ ತಮ್ಮಂದ್ರೆ ಏನು ಒಂದು ನಮ್ಮ ವಿನೋದ್ ಹೊಸೂಟಿ ಅವರಿಗೆ ಅಭ್ಯರ್ಥಿಗಳಿಗೆ ಒಂದು ನಾವು ಪ್ರಮಾಣ ಮಾಡಿ ಹೇಳ್ತೀವಿ. ನಾವು 100ಕ್ಕೆ 100 ಈ ಚುನಾವಣೆಯಲ್ಲಿ ಮತದಾನ ಮಾಡುವ ಮೂಲಕ ಈ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತೇಳಿ ಅವರಿಗೆ ನಾವು ಪ್ರಮಾಣ ಮಾಡಿ ಇವತ್ತು ದಿವಸ ಹೇಳ್ಬಯಸಿ, ಈಗ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಹೋದರಾದಂಥ NH ಕುಂದರೆಡ್ಡಿ ಅವರು ಈ ಗ್ರಾಮಕ್ಕೆ ನಮ್ಮ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾದಂತಹ ವಿನೋದ್ ಹೊಸೂಟಿ ಅವರ ಪ್ರಚಾರಾತ್ಮಕ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೆಚ್ಚಿಗೆ ಮಾತನಾಡಲು ಅವರಿಗೆ ಅವಕಾಶ ಕೊಡೋಣ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಯುವ ನಾಯಕ ವಿನೋದ್ ಹೊಸೂಟಿ ಅವರ ಪರವಾಗಿ ಈ ಚುನಾವಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮಗೆ ಹಿರಿಯರು ಮಾರ್ಗದರ್ಶಕರಂತ ವಿ.ಡಿ. ಅಂದಾನಗೌಡರವರೇ, ನನ್ನ ಹಿರಿಯ ಸಹೋದರ ಹಿರಿಯ ನ್ಯಾಯವಾದಿ ಶ್ರೀ B.F. ಕೋಂಡರೆಡ್ಡಿ ವಕೀಲರವರೇ, ಹಿಂದಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನನ್ನ ಸಹೋದರ ಅಂತ R.S. ಕೋಂಡರೆಡ್ಡಿ ಅವರೇ, ಲಕ್ಷ್ಮಣನ ಹಳ್ಳದವರೇ, ರುದ್ರಪ್ಪ ಅವರೇ, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ನನ್ನಿ ಹಾದಿಮನಿ ಅವರೇ, ದಾವಲ್ ಸಾಬ್ ದರ್ವಾಣಿ ಅವರೇ, ಲಕ್ಷ್ಮಣನ ನಮ್ಮ ಅಪ್ಪಣ್ಣ ಹಳ್ಳದವರೇ, ಬಸಣ್ಣ ಹಲ್ವಾಳ್ ಅವರೇ ಹಾಗೂ ಬಸಣ್ಣ ಸಾವ್ಕರ್ ಹಳ್ಳದವರೇ, ನಾವೇನು ಹಳೆ ಒಂದೇ ಮನೆಯಾಗ ಹೇಳಿದ್ರು ಅಂತ ಬಿಟ್ಟು ಎಲ್ಲ ಸಮಾಜದ ಮುಖಂಡರುಗಳೇ, ಭಾಗವಹಿಸಿದಂತ ಸಹೋದರ ಸಹೋದರಿಯರು, ನಾನು ವಿಧಾನಸಭಾ ಚುನಾವಣೆಯಲ್ಲಿ 2004ರಿಂದ 2008 ಇರ್ಬೋದು, 2013 ಇರ್ಬೋದು, 2023 ಇರ್ಬೋದು, ಅತಿ ಹೆಚ್ಚು ಮತ ಕೊಟ್ಟಂತ ಗ್ರಾಮ ಅಂದ್ರೆ ಕೆಲವು ಊರೊಳಗ ಚಿಲಕೋಡ ಗ್ರಾಮ ಕೂಡ ಒಂದು ಅನ್ನೋದನ್ನು ಹೇಳಿಕೆ ಬಯಸ್ತೇನೆ. ಇಲ್ಲಿ ಯಾರು ನಮಗೆ ಮತ ವಿರುದ್ಧ ಹಾಕ್ಬಂದಂತ ಭಾವನೆನೇ ಇರಲಿಲ್ಲ. ಆದ್ರೆ ಕೆಲವು ಕುತಂತ್ರ ಶಕ್ತಿಗಳು ನಮ್ಮ ಸಹೋದರ ಮಗನ ಪ್ರವೀಣನ ಮುಂದೆ ಮಾಡಿ ಸ್ವಾರ್ಥ ತಮ್ಮದು ಅವನ ಮೂಲಕ ವೋಟ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ರು. ನಾನು ಸ್ವಲ್ಪ ನೇರವಾಗಿ ಇದ್ದದ್ದನ್ನು ಹೇಳಿಬಿಡ್ತೇನೆ, ಬೇಕಾದಿರ್ಲಿ. ಅದಕ್ಕೆ ಅದು ಆಗ್ಬಾರ್ದು ಅಂತಿಕೊಂಡು ಹೇಳಿ ಅವನು ಸ್ವಇಚ್ಛೆಯಿಂದ ನಮ್ಮ ಮನೆಗೆ ಬಂದು, ದೊಡ್ಡಪ್ಪ ನಾನು ಈ ಪಾರ್ಟಿ ಸೇರಿಬಿಡ್ತೇನೆ, ನನಗೇನು ಕೆಲಸ ಆಗ್ಲಿಲ್ಲ, ನಾನು ತಪ್ಪು ಕೆಲವು ವಿಷಯದಲ್ಲಿ ಮಾಡಿದಂತ ಬಹಳ ಹೃದಯದಿಂದ ನಾನು ಮುಂದೆ ಹೇಳಿದ. ಅದಕ್ಕೆ ನಾ ಅವತ್ತು ಅವ್ನು ಜಾಯಿನ್ ಮಾಡಿಸ್ಕೊಂಡು ತಮ್ಮ ಅನುಮತಿಯೊಂದಿಗೆ ಇವತ್ತು ಒಳ್ಳೆ ರೀತಿಯಾಗಿ ಬೆಳೀಲಿಕ್ಕೆ ಅವಕಾಶವನ್ನು ಮಾಡ್ಕೊಂತ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಅಂತ ಮಾತನ್ನು ಹೇಳ್ತೇನೆ. ಯಾಕಂದ್ರೆ ಇಡೀ ಊರು ಒಕ್ಕಟ್ಟು ನಮ್ಮ ತಂದೆ ಕಾಲದಿಂದ ನೋಡಿದ್ವಿ, ನಮ್ಮ ಕಾಕಾರ ಕಾಲದಿಂದ ನೋಡಿವಿ, ಯಾವಾಗ್ಲೂ ಒಕ್ಕಟ್ಟಾಗಿ ಬಂದಂತ ಗ್ರಾಮ ಚಿಲಕೋಡ ಗ್ರಾಮ. ಅದಕ್ಕೆ ನೀವು ಸ್ವಲ್ಪ ಹಕ್ಕಲೇ ಹೇಳ್ತೇನೆ, ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಇವತ್ತು ಏನ್ ಕೆಲಸ ಮಾಡೇನಿ ಬಿಟ್ಟೇನಿ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಾನು ಅಧಿಕಾರಕ್ಕೆ ಬಂದು 10 ತಿಂಗಳಾಗಿದೆ. 71 ರಸ್ತೆ ಮಾಡಿದ್ವಿ, 239 ಕಿಲೋಮೀಟರ್ ರಸ್ತೆ ಮಾಡಿದ್ವಿ. ಇಡೀ ರಾಜ್ಯದಾಗ ಎಲ್ಲಿ ಆಗಿಲ್ಲ. ಅಂತ ಕೀರ್ತಿ ಚಿಲಕೋಡ ಗ್ರಾಮದವ್ರಿಗೆ ಬಂತು ಅನ್ನೋದು ಕೂಡ ನಮಗೆ ಹೆಮ್ಮೆ ಇರಬೇಕು. ಇವತ್ತು ಬಡವರಿಗೆ 12 ಲಕ್ಷ ರೂಪಾಯಿ ಒಂದು ಸೈಟ್ ನವಳು ದಾಂಡಿಗೆರೆಯಾಗ ಉಚಿತವಾಗಿ 1380 ಮಂದಿ ಕೊಟ್ಟೆ, 5 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಕೊಡಕತ್ತೀವಿ. ಇಂಥ ಸಾವಿರಾರು ಉದಾಹರಣೆಗಳು ಹೇಳ್ಬೋದು. 5 ಗ್ಯಾರಂಟಿ ಜಾರಿ ಮಾಡಿದ್ವಿ. ಕೇಂದ್ರದ ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೇವೆ. ಅದು ಕೂಡ ಪ್ರತಿ ಮನೆಗೆ BPL ಕಾರ್ಡ್ ಒಂದರಿಗೆ 1 ಲಕ್ಷ ಕೊಡ್ತೇವೆ. ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಅಂತ ತಗೊಂಡು 1 ಲಕ್ಷ ರೂಪಾಯಿಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡೇವಿ. ಆರೋಗ್ಯದ ತೊಂದರೆ ಇರತಕ್ಕಂಥವ್ರಿಗೆ 10,000 5,000 ದವಾಖಾನೆ ತೋರಿಸಬಹುದು. 25 ಲಕ್ಷ ಒಳಗೆ ದವಾಖಾನೆ ಖರ್ಚು ಬರ್ತಾ ಇದೆ. ಒಂದು ಆರೋಗ್ಯ ಕಾರ್ಡ್ ಮಾಡಿ ವಿಮೆ ಮೂಲಕ 10,000ದಿಂದ 25 ಲಕ್ಷವರೆಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಾಂಗ್ರೆಸ್ ಪಕ್ಷ ಇಂಥ ಎಲ್ಲ ತೀರ್ಮಾನ ತಗೊಳ್ತಾ ಇದೆ. ವಿಶೇಷವಾಗಿ ವಿನೋದ್ ಹೊಸೂಟಿ ನನ್ನ ಸಹಪಾಠಿ, ನಾನು ಚುನಾವಣೆಯಲ್ಲಿ ಸಹಕಾರ ಮಾಡಿದವರು. ಅವ್ರು ಚುನಾವಣೆ ಪೂರ್ವದಲ್ಲಿ ಒಂದು ಮಾತು ಕೊಟ್ಟಿದ್ದೆ, ನಿನ್ನ ನಿಗಮ ಮಂಡಳಿಗೆ ನೇಮಕ ಮಾಡ್ತೀವಿ ಅಂತ. ನಾವು ನುಡಿದಂತೆ ನಡೆದು ಅವ್ನು ನಿಗಮ ಮಂಡಳಿಗೆ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರು ಮಾಡಿದ್ವಿ. ಯೋಗ ಸಿದ್ದರಾಮಯ್ಯ ಸಾಹೇಬ್ರ ನಾವು ಕೂಡಿ ಒಂದ್ ದಿವಸ ಅವ್ರ ಮನ್ಯಾಗ ಊಟಕ್ಕೆ ಕೂತಿದ್ವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾರು ನಿಲ್ಲಿಸ್ಬೇಕು ಹೇಳಿ ನೀನು ಅಂತಂದ್ರು. ನಾ ಬೇರೆ ಹೆಸರು ಹೇಳಿಲ್ಲ, ವಿನೋದ್ ಹೊಸೂಟಿನ ನಿಲ್ಲಿಸ್ಬೇಕು ಅಂತ ಹೇಳಿದೆ. ನೇರವಾಗಿ ಒಪ್ಕೊಂಡ್ರು. ನಾ ವಿನೋದ್ ಹೊಸೂಟಿಗೆ ಫೋನ್ ಮಾಡಿದೆ, ನೀನೇ ಕ್ಯಾಂಡಿಡೇಟು, ನಾನು CM ಕೂಡ ಮಾತಾಡಿವಿ ಅಂದೆ, DC ಅವ್ರು ಕೂಡ ಮಾತಾಡಿನಿ ಅಂದೆ. ಇಮ್ಮಿಡಿಯೇಟ್ ಆಗಿ ಅವನಿಗೆ ಶಾಕ್. ಆದಂತ ಯುವಕನಿಗೆ ಟಿಕೆಟ್ ಕೊಟ್ಟೇವಿ. ಎಲ್ಲಿ ತರುವಂತ ಜವಾಬ್ದಾರಿ ನನ್ನ ಮೇಲಿದೆ, ನಮ್ಮ ಸಂತೋಷ್ ಗೌಡ ಅವ್ರ ಮೇಲಿದೆ, ವಿನಯ್ ಕುಲಕರ್ಣಿ ಅವ್ರ ಮೇಲಿದೆ, ಪ್ರಸಾದ್ ಅಬ್ಬ ಅವ್ರ ಮೇಲಿದೆ, ದಿನೇಶ್ ಗುಂಡೂರಾವ್ ಮೇಲೆ ಜವಾಬ್ದಾರಿ, ನಮ್ದು ಎಲ್ಲ ಮುಖಂಡರ ಮೇಲೆ ಜವಾಬ್ದಾರಿ ಹಾಕ್ತೀವಿ.
ಅದಕ್ಕೆ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ನಮ್ಮೂರ ಅಂತ ನಾವೇನು ಇಂದ್ರ ಚಂದ್ರ ಅಂತ ಮಾತಾಡೋದು ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಗೋವಿಂದಪ್ಪ ಕಾಕ ಇಲ್ಲೇ ನಿಂತಾರೆ ಸೈಡ್. ಬಹಳ ಜನ ನೀವೆಲ್ಲರೂ ಕೂಡ ವಿಶ್ವಾಸದಿಂದ ಅದರಿ. ನನ್ನ ಇಲೆಕ್ಷನ್ದಾಗ ಏನಾರ ಸ್ವಲ್ಪ ತಪ್ಪಿ ಒಂದು 20% ಅತ್ತಾಗಿತ್ತಾಗ ಹೋದು. ಆದ್ರೆ ವಿನೋದಿಲ್ಲ ಅಸೂಟ್ ಇಲೆಕ್ಷನ್ದಾಗ ಒಕ್ಕಟ್ಟಾಗಿ ತಾವು ಇಡೀ ಊರನ್ನ ಕೂಡಿ ಎಲ್ಲಾ ಸಮಾಜದವ್ರು ಸೇರಿ ಒಕ್ಕಟ್ಟು ಮಾಡಿ ಓಟ್ ಹಾಕ್ಬೇಕಂತ ಹೇಳ್ತೇನೆ. ಇವತ್ತ ನಾನು ವಿಶೇಷವಾಗಿ ಯಾಕೆ ಪ್ರಯತ್ನ ಮಾಡ್ತೇನೆಂದ್ರೆ ನಮ್ಮೂರ ನಮ್ಗೆ ಹಕ್ಕು ಇರ್ತೈತಿ, ನಾವು ಹೇಳಕ ವ್ಯವಸ್ಥೆ ಇರ್ತೈತಿ. ಏನಾರ ಒಂದ್ ಹೇಳೋದು ಒಂದೇನು ಕುಂಟೆ ಹೇಳೋದು. ಮತ್ತೆ ಯಾರು ಕೆಲಸ ಮಾಡಿದ್ರೆ ಇವತ್ತಿಗೆ ಊರಾಗ ಹೇಳ್ರಿ. ಇವತ್ತು ಹನುಮಂತರ ಗುಡಿ ಇರ್ಬೋದು, ಮಠ ಇರ್ಬೋದು, ಮಸೀದಿ ಇರ್ಬೋದು, ದ್ಯಾಮವ್ವನ ಗುಡಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು. ದೊಡ್ಡದಾರಿ ನಾ ಇಲೆಕ್ಷನ್ ಸೋತ ನಂತರ ಏನ್ ಹಣೆ ಬರಾಗೈತಿ ನಿಮ್ಗೆ ಗೊತ್ತೈತಿ. ಒಂದು ಗಾಡಿ ಹೋಗೋದಿಲ್ಲ ಈಗ. ನಮ್ಮೂರವ್ರಿಗೆ ವಿನಂತಿ, ಮತ್ತೆ ಬೇರೆ ಕಡೆ ರಸ್ತೆ ನೋಡ್ಬೇರಿ. ಯಾರು ನೀವು ಹೊಲ ಹೋಗ್ಬಾರ್ದು, ರಸ್ತೆ ಆಗ್ಬೇಕ. ನಾವು ನಾ ಹೇಳಕಂದ್ರೆ ಈಗ ನೋಡ್ಕೊಂತ ಬಂದಿಲ್ಲ. ಆ ಹೊಸವನಾಗ ಒಂದು 10 ಗಂಟೆಗೆ ಗಾಡಿ ತಗೊಂಡು ಹೋಗಿದ್ವಿ. ಎಷ್ಟು ಬೇಕಷ್ಟು ಒತ್ತಾಕತ್ತೀರಿ, ಯಾರು ಹೇಳೋರೆಲ್ಲ ಕೇಳೋರು. ನನಗೊಂದು ತರ ಅನಿಸ್ತೈತಿ ಇದು ನೋಡಿದ್ರೆ. ಎಷ್ಟು ಕಟ್ಟಿ ಬೇಕಟ್ಟು ಒತ್ತೋದು, ಮಧ್ಯಕ್ಕೆ ನಾವು ಒತ್ತೋದು, ಆಮೇಲೆ ಸಣ್ಣರು ಒತ್ತೋದು. ಮಧ್ಯ ತಪ್ಪಾಡೋದು ನಾವು ಕೊಂಡ್ರವ್ರ. ಅದಕ್ಕೆ ದಯವಿಟ್ಟು ಊರು ಒಕ್ಕಟ್ಟಾಗಿರ್ಬೇಕು. ಆಮೇಲೆ ಆ ಸುಗ್ಗಿದ್ದಾಗ ನೋಡ್ತಾನ ಡಬಲ್ ರೋಡ್ನಾಗ ಏನ್ ತಮ್ಮ ಸ್ವಂತ ಜಗಳಗತ್ತೆ ಆಸೆ ಅಲ್ಲೇ ಮುಕ್ಕೊಂತಾರ ನಡಿ, ಹೆಸರು ಹಾಕೊಂಡ ಅಲ್ಲೇ ಇನ್ಕ್ಲೂಡಿಂಗ್ ದಾನಪ್ಪನವ್ರು ಹಿಡ್ಕೊಂಡ. ಮೊದ್ಲಕ್ಕೆ ನಾವು ನಂತರ ನೀವು ಅದನ್ನ ಹೇಳ್ತಾನ ನಮ್ಮನ್ನ ಹಿಡ್ಕೊಂಡ. ದಯವಿಟ್ಟು ಆ ರೀತಿ ಆಗ್ಬಾರ್ದು, ಊರು ಒಕ್ಕಟ್ಟಿರ್ಬೇಕು. ಯಾಕಂದ್ರೆ ಅಧಿಕಾರಿಗಳು ನನಗೆ ಮಾತಾಡ್ತಾರೆ, MLA ಊರಾಗ ಹಿಂಗಾತ್ ನೋಡು, ರಸ್ತೆದಾಗ ಹಾಕ್ಬಿಟ್ಟಾರ ನೋಡು, ಆ KSRTC ಅವ್ರು ಬಂದಕ್ಕೆ ಅವ್ನು ಕೂಡ ಜಗಳ ಮಾಡೋದು, ಇವೆಲ್ಲ ಸಣ್ಣ ಪುಟ್ಟ ಆಗ್ಬಾರ್ದು. ಯಾಕಂದ್ರೆ ನೀವು ಸ್ವಲ್ಪ ನೀವೇನು ತಪ್ಪು ಮಾಡಿಬಿಟ್ರೆ ಅದು ಸೀದಾ ಹಾಕ್ಬಾರ್ದು. ಅದಕ್ಕೆ ಆ ರೀತಿ ಆಗ್ಬಾರ್ದು. ಊರು ಒಕ್ಕಟ್ಟಾಗಿರ್ಬೇಕು. ಒಕ್ಕಟ್ಟಾಗಿ 7ನೇ ತಾರೀಕಿಗೆ ನಮ್ಮ ಅಭ್ಯರ್ಥಿಯ ಗುರುತು ವಿನೋದ್ ಹೊಸೂಟಿ ಗುರುತು ಕ್ರಮ ಸಂಖ್ಯೆ 2. ಕ್ರಮ ಸಂಖ್ಯೆ 2ರ ಮುಂದೆ ಹಸ್ತದ ಗುರುತಿರ್ತೈತಿ. ಅದಕ್ಕೆ ಈಗ ಇಡೀ ಕ್ಷೇತ್ರದಲ್ಲಿ ಚರ್ಚೆ. ವಿಧಾನಸಭೆಗೆ ಕೋನರೆಡ್ಡಿ, ಲೋಕಸಭೆಗೆ ವಿನೋದ್ ಹೊಸೂಟಿ. ಈ ಮಾನದಂಡವನ್ನ ಉಪಯೋಗ ಮಾಡಿಕೊಂಡು ನಾವು ನೀವು ಹೋಗಿ ಕೊಡ್ತೋದು ಅಷ್ಟೇ ಅವಶ್ಯಕತೆ ಇದೆ ಅನ್ನೋಂಥ ಮಾತನ್ನು ಹೇಳಿ, ನನಗೆ ಧ್ವನಿ ಇದ್ದು ಇನ್ನೂ ಜಾಸ್ತಿ ಮಾತಾಡ್ತಿದ್ದೆ, ಧ್ವನಿ ಎಲ್ಲ ಹೋಗ್ಬಿಟ್ಟದೆ. ಯಾಕಂದ್ರೆ ಇನ್ನು ನಾಳೆ ಒಂದು ದಿವಸ ಇನ್ನೂ ಒಂದು 10 ಊರ ಭಾಷಣ ಮಾಡ್ಬೇಕು ನಾ. ಅದಕ್ಕೆ ಆ ಧ್ವನಿನ ಒಟ್ಟು ಉಳಿಸ್ಕೋಬೇಕಾಗೈತಿ ಅನ್ನುವಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ಮಲ್ಲಿಕಾರ್ಜುನ ಕಾನೋಡ ಮುಂಜಾನಿಂದ ಚಾಲು ಇಟ್ಟಾನ ನನ್ಕೊಂಡು ಭಾಷಣ ಮಾಡಕ್ಕೆ. ಅದಕ್ಕೆ ಎಲ್ಲ ಕಡೆ ಅಡ್ಡಾಡ್ಕೊಂತ ಬಂದೀವಿ. ಬೆಳಗ್ಗಿಂದ ಸ್ಟಾರ್ಟ್ ಆಗಿದೆ. ಇವತ್ತ DK ಶಿವಕುಮಾರ್ ಸಾಹೇಬರು ಬಂದಿದ್ರು, ಕುಂದಗೋಳ ದೊಡ್ಡ ಸಭೆ, ಸಿದ್ದರಾಮಯ್ಯ ಸಾಹೇಬರು ಹುಬ್ಬಳ್ಳಿ ಬಂದಿದ್ರು, ಅವತ್ತು ದೊಡ್ಡ ಸಭೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ವಿನೋದ್ ಹೊಸೂಟಿ ಗೆಲ್ತಾನ, ವಿನೋದ್ ಹೊಸೂಟಿ ಗೆಲ್ತಾನ. ಆ ಗೆಲ್ಸುವಂತ ಜವಾಬ್ದಾರಿ ಸಿಲ್ಕೋಡ್ದವ್ರ ಮೇಲೆ ಹೆಚ್ಚಿದೆ ಅನ್ನುವಂತ ಮಾತನ್ನು ಹೇಳಿ ತಮ್ಗೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಚುನಾವಣೆಯ ಅಭ್ಯರ್ಥಿಯಾದಂತಹ ವಿನೋದ್ ಹೊಸೂಟಿ ಅವರು ತಮಗೆಲ್ಲ ಚಿರಪರಿಚಿತರು. ಇದೇ ನಮ್ಮ ತಾಲೂಕಿನ ಒಂದು ಜನಪ್ರಿಯ ಅವರು ನಾಯಕರು. ಈಗಾಗಲೇ ಅವರು ಲೋಕಸಭೆ ಚುನಾವಣೆಯ ಅತ್ಯಂತ ಕಿರಿಯ ಅಭ್ಯರ್ಥಿಗಳಾದಂತ ವಿನೋದ್ ಹೊಸೂಟಿ ಅವರು ನಮ್ಮ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಅವ್ರನ್ನ ಅಭ್ಯರ್ಥಿಯನ್ನಾಗಿಸಿ ಈಗಾಗಲೇ ತಮ್ಮ ಮುಂದೆ ಬಂದು ನಿಲ್ಲಿಸಿದ್ದಾರೆ. ಈ ಮುಂಬರುವ ದಿನದಲ್ಲಿ ಈ ಏನು ನಮ್ಮ ಸರ್ಕಾರ ಕೊಟ್ಟಂತ ಎಲ್ಲ ಜನಪ್ರಿಯ ಗ್ಯಾರಂಟಿಗಳನ್ನ ತಾವೆಲ್ಲ ಈಗಾಗಲೇ ಈ ಹಿಂದಿನ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗ್ಯಾರಂಟಿಗಳನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ವಿ. ಆ ಘೋಷಣೆಯನ್ನ ನಾವು ಇವತ್ತಿನ ದಿವಸ ಕಾರ್ಯರೂಪಕ್ಕೆ ಸಹಿತವಾಗಿ ಸಂಪೂರ್ಣವಾಗಿ 5 ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತಂದಿದ್ದೇವೆ. ಮತ್ತು ಅದನ್ನ ವಿವರವಾಗಿ ನಮ್ಮ ಶಾಸಕರು ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಸಹಿತವಾಗಿ ಎಲ್ಲ ರೈತರ ಸಾಲ ಮನ್ನಾ ಮಾಡುವಂತ ಪ್ರಣಾಳಿಕೆಯಲ್ಲಿ ಸಹಿತವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ. ಮತ್ತು ಒಬ್ಬ ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿ 1 ವರ್ಷಕ್ಕೆ ಕೊಡುವ ಏನು ಗ್ಯಾರಂಟಿಯನ್ನು ಸಹಿತವಾಗಿ ಘೋಷಿಸಿದ್ದಾರೆ. ಇನ್ನೂ ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈ ಏನು ಒಂದು ಘೋಷಣೆ ಮಾಡಿದ್ದಾರೆ. ಈಗ ಹೇಗಿನ ಹಿಂದಿನ ಘೋಷಣೆಗಳನ್ನ ಎಲ್ಲ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಸಹಿತವಾಗಿ ನಾವು ಜಾರಿಯಲ್ಲಿ ತಂದಿದ್ದೇವೆ. ನಾವು ನುಡಿದಂತೆ ನಡೀತೇವೆ ಅನ್ನುವಂತ ವಿಶ್ವಾಸವನ್ನು ಸಹಿತವಾಗಿ ತಮ್ಮ ಮುಂದೆ ಈಗಾಗಲೇ
ನಾವು ತಿಳಿಸಿದ್ದೇವೆ. ಆ ಒಂದು ಏನು ಮುಂಬರುವ ಚುನಾವಣೆಯಲ್ಲಿ ಲೋಕಸಭೆ ಅಭ್ಯರ್ಥಿಯಾದಂತ ವಿನೋದ ಸೂಟಿ ಅವರನ್ನು ಏನು ಹಿಂದೆ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಮತವನ್ನ ನಮ್ಮ ಶಾಸಕರು ಕೊಟ್ಟು ಆರಿಸಿ ತಂದಿದ್ದೀರಿ, ಅದೇ ಪ್ರಕಾರವಾಗಿ ವಿನೋದ ಸೂಟಿ ಅವರನ್ನು ಸಹಿತವಾಗಿ ಹೆಚ್ಚಿನ ಮತದ ಮೂಲಕ ಆರಿಸಿ ತರಬೇಕಂತ ಕೇಳ್ಕೊಂಡು ನಾನು ಮುಗಿಸ್ತಾ ಇದ್ದೇನೆ. ನಮ್ಮ ಸಹೋದರರಾದಂತ ಹಿರಿಯ ನ್ಯಾಯವಾದಿಗಳಂತ BM ಪೋನ್ ರೆಡ್ಡಿ ಅವರು ತಮ್ಮನ್ನು ಉದ್ದೇಶಿಸಿ ಯಾರು ಮಾತಾಡಬೇಕಂತ ಕೇಳ್ಕೊಂಡಿದ್ದಾರೆ. ಲೋಕಸಭಾ ಅಭ್ಯರ್ಥಿ ವಿನೋದ್ ಸೂಟಿ ಅವರು ನಿಮಗೆಲ್ಲ ಪರಿಚಿತರು ಅಂತ ಯುವಕರನ್ನು ಆರಿಸ್ತಾರೆ. ನಮ್ಗೆ ಒಂದು ಸೇವೆ ಮಾಡೋದ್ರಲ್ಲಿ ಒಳ್ಳೆ ಒಂದು ಹೆಜ್ಜೆ ಇಟ್ಟಂಗೆ ಆಗ್ತದೆ ನಾನು ಬಯಸ್ತೇನೆ. ಮತ್ತು ಈಗ ಬಿಸಿಲು ಈಗ 7 ಗಂಟೆಗೆ ಶುರು ಆಗುತ್ತೆ, 7 ಗಂಟೆಗೆ ಮತದಾನ ಶುರು ಆಗುತ್ತೆ, 8ಕ್ಕೆ ಬಿಸಿಲು ಜಾಸ್ತಿ. ಅದಕ್ಕೆ ಈಗ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗುತ್ತೆ. ಈ ಬಿಸಿಲು ಐತಪ್ಪ ಅಂತ ತಿಳ್ಕೊಂಡು ಮನ್ಯಾಗ ಕುಂತ್ಬಿಟ್ರೆ ನಮ್ಮ ಓಟ ಬರೋಲ್ಲ ಕಾಂಗ್ರೆಸ್. ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಇದ್ದಂಥ ಎಲ್ಲ ವೋಟ್ಗಳನ್ನು ತಪ್ಪದೆ ಯಾವುದೇ ರೀತಿ ಕರ್ಕೊಂಡು ಬಂದು ಆ ವೋಟ್ ಹಾಕ್ಸ್ಬೇಕು. ಅದು ಮುಖ್ಯ ಪ್ರಚಾರ. ಇದನ್ನೆಲ್ಲ ಪಾಲಿಸಿದ್ರೆ ನಮ್ಮಲ್ಲಿ 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಪರವಾಗಿ ಮತ ಚಲಾಯಿಸಿದಂತೆ ಆಗುತ್ತದೆ. ಇದಕ್ಕೆಲ್ಲ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಆಮೇಲೆ ಈಗ ಶಬ್ದ ನಮ್ಮ ಪ್ರವೀಣ್ ಕೋಟರೆಡ್ಡಿ ಅವರು ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷ ಸೇರಲಿದ್ದಾರೆ. ಅವರು ಮೇಲೆ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ ಧ್ವಜವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಇವತ್ತಿನ ಸಮಾರಂಭದಲ್ಲಿ ತಾವೆಲ್ಲ ಭಾಗವಹಿಸಿ ಒಂದು ಶೋಭೆ ತಂದುಕೊಂಡೋಗಿದ್ದಕ್ಕಾಗಿ ಮೂರು ಗ್ರಾಮದ ಪರವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾರೆ. ಜನ ಆರಾಮದ್ರಿ?